ನೋಡ್ಬೋದು ಫ್ರೆಂಡ್ಸ್, ನಾನು ಇವತ್ತು ಹಚ್ಚಿರುವಂಥ ಒಂದು ಹೇರ್ ಡೈ. ನಾನು ಇವತ್ತು ಹೇರ್ ಡೈನ ಹಚ್ಕೊಂಡು ತಲೆ ಸ್ನಾನ ಮಾಡಿ ಯಾವುದೇ ರೀತಿ ನಾವು ಹೇರ್ ಡೈ ಇದನ್ನು ಹಾಕಿದ್ವಿ ಅಂದ್ರೆ ಒಂದ್ಸರ್ತಿ ರಫ್ ಆಗ್ತಾವೆ ನಮ್ಮ ಹೇರ್ಸು. ಆದರೆ ಇಲ್ಲಿ ರಫ್ ಅಲ್ಲ, ಶೈನ್ ಆಗಿದಾವೆ ಮತ್ತು ಅಷ್ಟು ಸ್ಮೂತ್ ಆಗಿದಾವೆ. ನೋಡ್ಬೋದು ನೀವು, ಶೈನು ಆಗಿದಾವೆ ಮತ್ತು ಅಷ್ಟು ಸ್ಮೂತ್ ಆಗಿದಾವೆ ಹೇರ್ಸು. ಆಗಿದಾವೆ ಅಂದ್ರೆ ಹೇರ್ಸು ಈ ಒಂದು ಹೇರ್ ಡೈನ ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿರುವಂಥ ಹೇರ್ ಡೈ ನಮಗೆ ಹೇಳಿಕೊಟ್ಟಿದ್ದಾರಪ್ಪ ಇವರು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಿ. ಅಷ್ಟು ಚೆನ್ನಾಗಿರುವಂಥ ಹೇರ್ ಡೈ ಇದಾಗಿರ್ತೈತಿ. ನಮ್ಮ ಹೇರ್ಸನ್ನು ಸಾಫ್ಟ್ ಮಾಡ್ತೈತಿ ಮತ್ತು ಶೈನ್ ಮಾಡ್ತೈತಿ. ಅದ್ರ ಜೊತೆಗೆ ಬಿಳಿ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ಇದು ಮುಖ್ಯ ಪಾತ್ರವನ್ನು ವಹಿಸ್ತೈತಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವೊಂದು ಈ ಹೇರ್ ಡೈನ ನೀವು ಟ್ರೈ ಮಾಡಿರಿ, ಒಳ್ಳೆ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಎಷ್ಟೋ ಒಂದು ವಿಡಿಯೋಗಳಿಗೆ ಹೇಳ್ತೀನಿ, ನಾನು ಯಾವುದೇ ಒಂದು ಫೇಸ್ ಪ್ಯಾಕ್ ಆಯ್ತು, ಯಾವುದೇ ಒಂದು ಹೇರ್ ಡೈ ಆಯ್ತು, ಆಮೇಲೆ ಏನೋ ಒಂದು ನನ್ನ ಸ್ಕಿನ್ನಿಗೆ ನಾನು ಬಳಸಿದ್ರು ಆಯ್ತು, ನನ್ನ ಒಂದು ಫಸ್ಟಿಗೆ ನಾನು ವಿಡಿಯೋ ತರೋಕ್ಕೂ ಮೊದಲು ನಾನು ಫಸ್ಟಿಗೆ ಬಳಸ್ತೀನಿ, ಅದು ರಿಸಲ್ಟ್ ಚೆನ್ನಾಗೈತೆ ಅಂದಾಗ ಮಾತ್ರ ನಿಮ್ಮ ಎದುರಿಗೆ ತರ್ತೀನಿ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ. ಇದು ಸಹಿತ ನನಗೆ ಭಾಳ ಇಷ್ಟ ಆಗಿರುವಂಥ ಒಂದು ಹೇರ್ ಡೈ ಇದಾಗಿರ್ತೈತಿ. ನಿಮ್ಮ ಮನೆಯಾಗ ಎಲ್ಲರೂ ಇದನ್ನ ಟ್ರೈ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಒಳ್ಳೆಯ ಒಂದು ಹೇರ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ಮುಂದೆ ಅವನ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಇನ್ನೂ ಎಷ್ಟು ಚೆನ್ನಾಗಿರುವಂಥ ಡೈಯನ್ನು ನಾನು ನಿಮಗೆ ಹೇಳ್ಕೊಡ್ಬೋದು ಹೇಳ್ರಿ. ಇಷ್ಟು ಚೆನ್ನಾಗಿರುವಂಥ ಡೈಯನ್ನು ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಾವಿಲ್ಲಿ ಮೊದಲಿಗೆ ಒಂದು ಕಬ್ಬಿಣದ ಬಾಣಲೆಯನ್ನು ತೊಗೋಬೇಕು. ಕಬ್ಬಿಣ ಬಾಣಲೆಯಲ್ಲಿ ನಾವು ಈ ಪೌಡ್ರನ್ನ ಕಲಿಸಿದಾಗ ಇದು ಇನ್ನೂ ಚೆನ್ನಾಗಿ ನಮಗೆ ಕಲರ್ ಕೊಡೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಕಬ್ಬಿಣದ ಬಾಣಲೆನೇ ನೀವು ಇಲ್ಲಿ ತಗೋರಿ. ನಾನು ಫಸ್ಟಿಗೆ ತೊಗೊತಾ ಇರೋದು ಆಮ್ಲಾ ಪೌಡ್ರ್ ತೊಗೊತಿದ್ದೀನಿ, ನೆಲ್ಲಿಕಾಯಿ ಪೌಡ್ರು. ಈ ಪೌಡ್ರನಲ್ಲಿ ಒಂದು 3 ನಿಂದ 4 ಸ್ಪೂನ್ ಅಷ್ಟು ಹಾಕೊತೀನಿ. ನಿಮ್ಮ ಹೇರ್ಸ್ ಎಷ್ಟು ಉದ್ದ ಅದಾವು ಅದ್ರ ಮೇಲೆ ನೋಡಿಕೊಂಡು ನೀವು ಇಲ್ಲಿ ಪೌಡ್ರ್ಗಳನ್ನ ತೊಗೋಬೇಕಾಗತ್ತೆ. ಇಲ್ಲಿ 4 ಸ್ಪೂನ್ ಅಷ್ಟು ನಾನು ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಈ ನೆಲ್ಲಿಕಾಯಿ ಪೌಡ್ರು ನಮ್ಮ ಮೆಹಂದಿ ಹಾಕಿದಾಗ ಮೆಹಂದಿನ ಆಕ್ಟಿವೇಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮ್ಲ ನಮ್ಮ ಹೇರ್ಸನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸೋದಕ್ಕೆ ಸಹಾಯ ಮಾಡ್ತೈತಿ. ಜೊತೆಗೆ ವಯಸ್ಸಿಗೆ ಮೊದಲಿಗೆ ಬರುವಂಥ ಒಂದು ಬಿಳಿ ಕೂದಲನ್ನು ತಡೆ ಹಿಡಿಯೋದಕ್ಕೆ ಇದು ಸಹಾಯ ಮಾಡ್ತೈತಿ. ಮತ್ತು ಸ್ಕ್ಯಾಲ್ಫನ್ನು ಕ್ಲೀನ್ ಮಾಡೋದಕ್ಕೂ ಇದು ಸಹಾಯ ಮಾಡಿ ಹೇರ್ ಫಾಲನ್ನು ಕಡಿಮೆ ಮಾಡ್ತೈತಿ. ಜೊತೆಗೆ ಇಲ್ಲಿ 1.5 ಸ್ಪೂನಷ್ಟು ಶಿಗೆಕಾಯಿ ಪೌಡರ್ ತೊಗೊಂಡಿದ್ದೀನಿ ನಾನು. ಶಿಗೆಕಾಯಿ ಪೌಡರ್ಲಿ ಬೇಕಾದಷ್ಟು ವಿಟಮಿನ್ಸು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಹೇರ್ ಫಾಲ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಮತ್ತು ಡ್ಯಾಂಡ್ರಫನ್ನು ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ನರಿಶ್ ಮಾಡ್ತೈತಿ. ಜೊತೆಗೆ ಕ್ಲೆನ್ಸ್ ಮಾಡ್ತೈತಿ. ನಮ್ಮ ವಯಸ್ಸಿಗೂ ಮುಂಚೆ ಬರುವಂಥ ಒಂದು ವೈಟ್ ಹೇರ್ಸನ್ನು ಇದು ಬರೋದನ್ನು ತಡೆ ಹಿಡಿತೈತಿ. ಭೃಂಗರಾಜ ಪೌಡ್ರನ್ನ ತೊಗೊಂಡಿದ್ದೀನಿ. ಭೃಂಗರಾಜ ಪೌಡ್ರು ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ತೈತಿ, ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡ್ತೈತಿ. ಜೊತೆಗೆ ವಯಸ್ಸಿಗೂ ಮುಂಚೆ ಬರುವಂಥ ಬಿಳಿ ಕೂದಲು ಬರುವಂಥ ಸಮಸ್ಯೆನ ಇದು ತಡೆ ಹಿಡಿತಿ. ಮತ್ತು ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡೋದ್ರಲ್ಲಿ ಇದು ಮುಖ್ಯ ಪಾತ್ರನ ಇಲ್ಲಿ ವಹಿಸುತ್ತೆ. ನಂತರ ನೀಮ್ ಪೌಡ್ರು ಅಥವಾ ನಾವು ಬೇವಿನ ಸೊಪ್ಪಿನ ಪೌಡ್ರು, ಇದು ನಮಗೆ ಎಷ್ಟು ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಹೇರ್ಸ್ಗೆ ಅಥವಾ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ನಾನಿಲ್ಲಿ ಹೇಳಬೇಕಾಗಿಲ್ಲ. ಇದು ಆಂಟಿಸೆಪ್ಟಿಕ್ಕು, ಆಂಟಿಫಂಗಲ್ಲು, ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದರೊಳಗಿರೋದ್ರಿಂದ ನಮ್ಗೆ ಒಂದು ಔಷಧಿ ರೂಪವಾಗಿ ನಮಗೆ ಇದು ಕೆಲಸ ಮಾಡ್ತೈತೆ. ಹಂಗೆ ಜೊತೆಗೆ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡ್ತೈತಿ ಮತ್ತು ಡ್ಯಾಂಡ್ರಫನ್ನು ಕಡಿಮೆ ಮಾಡ್ತೈತಿ. ಇಚ್ಚಿಂಗ್ ಇರೋದನ್ನು ಅದನ್ನು ಸಹಿತ ಇದು ಕಡಿಮೆ ಮಾಡ್ತೈತಿ. ಮತ್ತಿಲ್ಲಿ ಬ್ರಾಹ್ಮಿ ತೊಗೊಂಡಿದ್ದೀನಿ ನಾನು. ಬ್ರಾಹ್ಮಿ ನ್ಯಾಚುರಲ್ ಆಗಿ ಕೂದಲು ಕಪ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಬೀಟ್ರೂಟ್ ಪೌಡರ್ ತೊಗೊಂಡಿದ್ದೀನಿ ಅಲ್ಲಿ 1 ಸ್ಪೂನ್ ಅಷ್ಟು. ವಯಸ್ಸಿಗೆ ಮುಂಚೆ ಬರುವಂಥ ಬಿಳಿ ಕೂದಲನ್ನು ತಡೆ ಹಿಡಿತೈತಿ. ಹೇರನ್ನು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಬಹಳನೇ ಚೆನ್ನಾಗಿರುವಂಥ ಒಂದು ಇದು ಕಲರ್ ನಮಗೇನು ಕೊಡಂಗಿಲ್ಲ, ಆದರೆ ನಮ್ಮ ಹೇರ್ಸ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ ನಾನಿಲ್ಲಿ ಬೀಟ್ರೂಟ್ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಜೊತೆಗೆ ಮೆಹಂದಿ ಪೌಡ್ರು ಸಹಿತ ನಮ್ಮ ಹೇರ್ಸನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಡಿಸೋದಕ್ಕೆ ಸಹಾಯ ಮಾಡ್ತೈತಿ. ಮತ್ತು ಕಂಡೀಷನರ್ ರೀತಿ ಕೆಲಸ ಮಾಡ್ತೈತಿ. ಜೊತೆಗೆ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮತ್ತು ಬಿಳಿ ಕೂದಲು ಬರೋದನ್ನು ಇದು ತಡೆಗಟ್ತೈತಿ. ಇಷ್ಟೂ ನಾನು ಪೌಡ್ರನ್ನ ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇನ್ನೂ ಒಂದು ಒಳ್ಳೆಯ ಇದಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಲಿಕ್ವಿಡನ್ನು ಇಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ. ಇದಿಷ್ಟೂ ನಾವು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಟಿಟ್ಟು ಈ ಕಡೆ ಒಂದು ಸ್ಟೀಲಿನ ಪಾತ್ರೆ ತೊಗೊಂಡಿದ್ದೀನಿ ನಾನು. ಸ್ಟೀಲಿನ ಪಾತ್ರೆಗೆ 2 ಸ್ಪೂನಷ್ಟು ಇಲ್ಲಿ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕಾಫಿ ಪೌಡ್ರು ಮತ್ತು ಜೊತೆಗೆ 2 ಸ್ಪೂನಷ್ಟು 2ರಿಂದ 3 ಸ್ಪೂನಷ್ಟು ಇಲ್ಲಿ ಚಹಾ ಪುಡಿನ ಹಾಕೊತೀನಿ ನಾನು. ಅಂದರೆ ಇಲ್ಲಿ ಕಾಫಿ ಪೌಡ್ರು ಮತ್ತು ಇದು ಇನ್ನದು ಚಹಾ ಪುಡಿ ಸೇರಿದಾಗ ಏನಾಗುತ್ತೆ, ನಮ್ಮ ಹೇರ್ಸನ್ನು ಇನ್ನೂ ಬ್ಲ್ಯಾಕ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ಕಾಫಿ ಪೌಡ್ರ್ ಮತ್ತು ಚಹಾ ಪುಡಿ ಎರಡೂ ನಾನು ತೊಗೊಂಡಿದ್ದೀನಿ. ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೂ ನಮ್ಗೆ ಸಹಾಯ ಮಾಡ್ತೈತಿ. ಇದ್ರ ಜೊತೆಗೆ ನಾನು ನೀರು ಹಾಕಿ ಚೆನ್ನಾಗಿ ಇದನ್ನ ನಾನು ಕುದಿಸ್ಕೊತೀನಿ. ಕುದಿಸ್ಕೊಂಡಾದ್ಮೇಲೆ ಇದನ್ನು ಪೂರ್ತಿಯಾಗಿ ಆರೋದಕ್ಕೆ ಬಿಡಬಾರ್ದು ನಾವು. ನೋಡ್ರಿ, ಈ ರೀತಿಯ ಪೂರ್ತಿ ನಾವು ಕುದಿಸ್ಕೊಂಡಾದ್ಮೇಲೆ ನಾವು ಆರೋದಕ್ಕೆ ಬಿಡಬಾರ್ದು. ಇದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಇರ್ತಾನೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಇದು ನಮಗೆ ಜಾಸ್ತಿ ಆಯ್ತು ಅಂತ ಅಂದರೆ ನಾವು ಬೇರೆ ಒಂದು ಡಬ್ಬದಾಗ ಹಾಕಿಟ್ಟು ನಾವು ಬೇಕು ಅಂದಾಗ ನಾವು ಈ ಒಂದು ಪೌಡ್ರನ್ನ ನಾವು ಯೂಸ್ ಮಾಡ್ಕೋಬೋದು. ಇದು ನಮಗೆ ಇಷ್ಟು ಚೆನ್ನಾಗಿ ನಮ್ಮ ಹೇರ್ಸನ್ನು ನನಗಂತೂ ಭಾಳ ಖುಷಿ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ ಹಾಕೋವಾಗ. ಯಾಕಂತಂದ್ರೆ ನಾವು ಶಾಂಪೂ ಹಚ್ಚಿ ನಾವು ಹೇರ್ ವಾಶ್ ಮಾಡದೇ ಇದ್ರೂ ನಮ್ಗೆ ಭಾಳ ಒಂದು ಎಷ್ಟು ಸಾಫ್ಟ್ ಆಗ್ತಾವೆ, ಎಷ್ಟು ಸ್ಮೂತ್ ಆಗ್ತಾವೆ, ಶೈನ್ ಆಗ್ತಾವೆ ಕೂದಲು ಅಂತ ಅಂದ್ರೆ ನೀವು ಬೇಕಿದ್ರೆ ಒಂದೇ ಒಂದು ಸರ್ತಿ ಈ ಒಂದು ಹೇರ್ ಡೈನ ನೀವು ಟ್ರೈ ಮಾಡಿ ನೋಡ್ರಿ.
ನಿಮ್ಮಷ್ಟಕ್ಕೆ ನಿಮಗೆ ನಂಬಕ್ಕೆ ಆಗಂಗಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಹೇರ್ಸ್ ಆಗ್ತಾವೆಯೋ. ಆದ್ರೆ ಇದು ಹಚ್ಚ ಆದಮೇಲೆ ನೀವು ಒಂದು 48 ಗಂಟೆಗಳ ಕಾಲ ಇದಕ್ಕೆ ನೀವು ಶಾಂಪೂ ಆಗಲಿ ಹೇರ್ ಆಲ್ ಆಗಿ ನೀವು ಹಚ್ಕೊಡೋದು ನೀವು. ಹಂಗಾಗಿ ನಾನು ಮೊದಲಿಗೆ ಹೇಳಿರ್ತೀನಿ, ಆಮೇಲೆ ಇದು ಹೇಳೋದು ನೆನಪಾರಿದ್ರೆ ಮತ್ತೆ ನಿಮಗೆ ಅದು ನಮ್ಮ ಕಮೆಂಟ್ ಹಾಕ್ತೀರಿ. ಅದಕ್ಕೋಸ್ಕರ ಇದನ್ನು 48 ಗಂಟೆಗಳ ಕಾಲ ನಾವು ಏನನ್ನೂ ಇದಕ್ಕೆ ಹಚ್ಚಿದ್ದೇನೆ ನಾನು ಕೈ ಬಿಡ್ಬೇಕತಿ. ನಾನು ಹೇರ್ಸಿಗೆ ಹಚ್ಚಿ ನಿಮಗೆ ತೋರಿಸಿರ್ತೀನಿ ನಾನು ಎಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ ಆಗ್ತಾವೆ ಅಂತ. ಅಂದ್ರೆ ಅದನ್ನು ನಾನು ಹೇಳಂಗಿಲ್ಲ, ನೀವು ಅದನ್ನ ಟ್ರೈ ಮಾಡಿ ನೋಡ್ರಿ ಬೇಕಿದ್ರೆ. ಇಲ್ಲಿ ನಾನು ಕುದಿಸ್ಕೊಂಡೆ ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ಆದಮೇಲೆ ಇದನ್ನು ಇನ್ನೊಂದು ಆರೋದಕ್ಕೆ ಬಿಡಬೇಡ್ರಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ತಾ ಅಂದರೆ ನಾವು ಬೆಳ್ಳಿ ಎದ್ದು ನಾವು ಮುಟ್ಟೋ ಹಾಗಿರ್ಬೇಕದು. ಅಲ್ಲಿವರೆಗೂ ನಾವು ಅಷ್ಟು ಬಿಸಿ ಇದ್ದಾಗ ನಾವು ಇದಕ್ಕೆ ಹಾಗೆ ಚೆನ್ನಾಗಿ ಇದನ್ನ ಗಂಟಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕತಿ. ಮಿಕ್ಸ್ ಮಾಡಿಕೊಂಡು ಇದನ್ನ ಎಷ್ಟು ಟೈಮ್ ಇಡಬೇಕಪ್ಪ ಅಂದ್ರೆ ನಾನು ರಾತ್ರಿ ಕಲಸಾವಂತೀನಿ. ಅಂದರೆ ರಾತ್ರಿ ಅಂದರೆ 7 ಗಂಟೆ ಆಗೈತೆ ನಾನು ಇದನ್ನ ಕಲಸಿಡಕ್ಕಂತು. 7 ಗಂಟೆಗೆ ನಾನು ಇದನ್ನ ಕಲಿಸಿಟ್ಟಿನಿ. ಬೆಳಗ್ಗೆ ನಾನು 7 ಗಂಟೆ ಅಥವಾ 8 ಗಂಟೆ ಟೈಮಿಗೆ ನಾನು ಇದನ್ನ ಹೇರ್ಸ್ಗೆ ಅಪ್ಲೈ ಮಾಡ್ಕೊತೀನಿ. ನೋಡಿ, ಗಂಟು ಇರಬಾರ್ದು, ಗಂಟು ಇರದೇ ಇರೋ ರೀತಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಫಸ್ಟಿಗೆ ಹಾಕಿ ನೋಡಿದೆ ನಾನು, ಇನ್ನೊಂದು ಸ್ವಲ್ಪ ಬೇಕಾಯ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕಿ ಆ ಡಿಕಾಕ್ಷನ್ ಉಳಿದಿರೋ ಡಿಕಾಕ್ಷನ್ ನಾನು ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಚೆನ್ನಾಗಿ ಇದನ್ನ ಗಂಟು ಇಲ್ಲದೇ ಇರೋ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಇಟ್ಬಿಡಬೇಕು. ಒಂದು ಬೆಳಗ್ಗೆ ಎದ್ದು ನಾನು 8 ಗಂಟೆ ಟೈಮಿಗೆ ನಾನು ಇದನ್ನ ಅಪ್ಲೈ ಮಾಡ್ಕೊತೀನಿ. ನೋಡ್ರಿ, ಇದು ಡಿಕಾಕ್ಷನ್ ಉಳಿದೈತಲ್ಲ, ಇದು ನಾನು ಏನು ಮಾಡಬೇಕು ಅಂತ ಹೇಳೋದು ಆಮೇಲೆ ಹೇಳ್ತೀನಿ. ಅಕಸ್ಮಾತ್ ಇದಕ್ಕೆ ಏನಾದರೂ ನೆನ್ನೋದು ಆದಮೇಲೆ ಇದು ಗಟ್ಟಿ ಆಗಿತ್ತು ಅಂತ ಅಂದ್ರೆ ಅದಕ್ಕೂ ನೀವು ಈ ಡಿಕಾಕ್ಷನನ್ನು ಹಾಕೋಬೋದು. ಇಲ್ಲ ಅಂದರೆ ಇನ್ನೊಂದು ಟೈಪಾಗಿ ನಾವು ಯೂಸ್ ಮಾಡೋದನ್ನು ನಿಮ್ಗೆ ಹೇಳ್ತೀನಿ. ನೋಡಲಿ, ಹೇರ್ ಎಷ್ಟು ಚೆನ್ನಾಗಿ ನಮ್ಗೆ ಡೈ ಇಲ್ಲಿ ರೆಡಿ ಆಗೈತಿ ಅಂತ ಅಂದ್ರೆ ಇದನ್ನು ಕಬ್ಬಿಣ ಬಾಣಲೆ ಒಳಗೆ ಹಾಕೋದ್ರಿಂದ ಇದೆಲ್ಲ ಪೌಡ್ರು ಒಂದು ಈ ರೀತಿ ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಗೆ ಈ ಕಬ್ಬಿಣ ಬಾಣಲೆಯ ಒಂದು ಐರನ್ ಕಂಟೆಂಟ್ ಇದ್ರೊಳಗೆ ಬಿಡೋದ್ರಿಂದ ನಮ್ಮ ಹೇರ್ಸು ಬೇಗನೆ ಕಪ್ಪಾಗೋದಕ್ಕೆ ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ನೀವು ಕಬ್ಬಿಣದ ಬಾಣಲೆಯಲ್ಲಿ ಕಲಸಿಟ್ಟನ ಒಳ್ಳೇದು ಅಂತ ಹೇಳಂದು ನಾನು ಹೇಳ್ತೀನಿ. ನೋಡ್ಬೋದು, ಇಷ್ಟೊಳಗೆ ನೀವು ಬರೀ ಮೆಹಂದಿನ ಕಲಸಿಟ್ಟು ನೋಡ್ರಿ, ನೀವು ಬರೀ ಗ್ರೀನ್ ಕಲರ್ ಆಗಿರ್ತೈತಿ. ಆದರೆ ಇದನ್ನೆಲ್ಲಾನು ಅಷ್ಟು ನೀವು ಕಲಸಿಟ್ಟು ನೀವು ಅಪ್ಲೈ ಮಾಡ್ಕೊತ ಬರ್ರಿ. 15 ದಿನಕ್ಕೆ ಒಂದು ಸರ್ತಿ ನೀವು ಇದನ್ನ ಅಪ್ಲೈ ಮಾಡಬೇಕಾಗತ್ತೆ. ಪ್ರತಿದಿನ ಅಂತೂ ಇದನ್ನ ನೀವು ಹಚ್ಚೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ 15 ದಿನಕ್ಕೆ ಒಂದು ಸರ್ತಿನಾದರೂ ನೀವು ಇದನ್ನ ಟ್ರೈ ಮಾಡಿರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಹೇರ್ಸು ಕಪ್ಪಾಗ್ತಾ ಬರೋದನ್ನು ನೀವು ನೋಡ್ಬೋದು. ಆಮೇಲೆ ಸಣ್ಣ ಮಕ್ಕಳಿಗೂ ಸಹಿತ ಇಲ್ಲಿಗೆ ವೈಟ್ ಹೇರ್ಸ್ ಭಾಳನ ಬರಾಕುಂತಾವೆ, ಅವರು ಸಹಿತ ಈ ಒಂದು ಡೈಯನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ಲದೇ. ಸಣ್ಣ ಮಕ್ಕಳು ಸಹಿತ ನೀವು ಟೀನೇಜರ್ಸ್ ಅಂತ ಹೇಳೋದು, ಈಗ 12 ವರ್ಷದ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಒಂದು ವೈಟ್ ಹೇರ್ಸ್ ಬರ್ತಾ ಇರೋದ್ರಿಂದ ನೀವು ಆರಾಮಾಗಿ ಈ ಒಂದು ಈ ಒಂದು ಡೈಯನ್ನು ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ಲದೇನೆ ಅಂತ ಮತ್ತೆ ಹೇಳ್ತೀನಿ ನಾನು ಇಲ್ಲಿ. ಆಮೇಲೆ ನಾವು ಹೇರ್ಸಿಗೆ ನಾವು ಇದನ್ನ ಅಪ್ಲೈ ಮಾಡೋವಾಗ ನಮ್ಮ ಹೇರ್ಸಲ್ಲಿ ಯಾವುದೇ ರೀತಿ ಎಣ್ಣೆ ಮಾತ್ರ ಇರಬಾರ್ದು. ಚೆನ್ನಾಗಿ ತಲೆ ಸ್ನಾನ ಮಾಡಿರಬೇಕು. ಎಣ್ಣೆ ಇಲ್ಲದೇ ಇರುವಂಥ ಒಂದು ಹೇರ್ ವಾಶ್ ಮಾಡಿರುವಂಥ ಒಂದು ಹೇರ್ಸಿಗೆ ನಾವು ಇದನ್ನ ಅಪ್ಲೈ ಮಾಡೋಕತ್ತಿ. ಪೂರ್ತಿಯಾಗಿ ನಾನು ಇದನ್ನ ಹಚ್ಕೊತೀನಿ. ಹಚ್ಕೊಂಡಾದ್ಮೇಲೆ ನಾನು ಇದನ್ನು ಎಷ್ಟು ಗಂಟೆ ಮಟ್ಟ ಬಿಡಬೇಕಂದ್ರೆ, ನಿಮ್ಮ ಹತ್ರ ಟೈಮ್ ಇತ್ತು ಅಂದ್ರೆ 4-5 ಅವರ್ ನೀವು ಬಿಡ್ತೀನಿ ಅಂತ ಅಂದ್ರೂ ಹೇಳಿನೂ ಬಿಡ್ಬೋದು ನೀವು. ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನಾನು 2.5 ಗಂಟೆ ನಾನು ಇದನ್ನ ಹಚ್ಚಿಕೊಂಡು ಪೂರ್ತಿ ಬಿಟ್ಟಿದ್ದೆ. 2.5 ತಾಸು ನಾನು ಬಿಟ್ಟಿದ್ದೀನಿ. ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಿಕೊಂಡು ನೀವು ಕೈಲಿಂದನೂ ಹಚ್ಕೋಬೋದು, ಬ್ರಷಿಂದಾನಾದರೂ ಹಚ್ಕೋಬೋದು. ನೀವು ನೋಡ್ಬೋದು, ನಾನು ತೋರಿಸ್ತೀನಿ ನಿಮಗೆ ಕೈನ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಾವು, ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ರೆ ಅದನ್ನ ಹಾಕೋಬೋದು. ನನ್ನ ಹತ್ರ ಪ್ಲಾಸ್ಟಿಕ್ ಕವರ್ ಇತ್ತು, ಅದನ್ನ ಹಾಕೊಂಡಿದ್ದೀನಿ. ನೋಡ್ಬೋದು ನೀವು ನನ್ನ ಕೈ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗೈತೆ ಅಂತ ಹೇಳೋದು. ನೋಡ್ಬೋದು ಈ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಕಾಣಾಗುತ್ತೆ ನಿಮ್ಗೆ. ಪೂರ್ತಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಭಾಳನೇ ಚೆನ್ನಾಗಿರುವಂಥ ಒಂದು ಹೇರ್ ಡೈ ಇದಾಗಿರ್ತೈತಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಈ ಒಂದು ಲಿಕ್ವಿಡನ್ನು ನಾನು ಯಾವ ರೀತಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ಜಗ್ ತೊಗೊಂಡಿದ್ದೀನಿ. ಜಗ್ಗಲ್ಲಿ ಈ ಲಿಕ್ವಿಡ್ ಉಳಿದೈತಲ್ಲ, ಏನು ಡಿಕಾಕ್ಷನ್ ಉಳಿದೈತಲ್ಲ, ಇದನ್ನು ಪೂರ್ತಿಯಾಗಿ ಒಂದು ಸ್ವಲ್ಪ ಜಗ್ಗಿಗೆ ಹಾಕಿ ಇದನ್ನು ಒಂದು ಅರ್ಧ ಮುಕ್ಕಾಲಷ್ಟು ನೀರು ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ಆದಮೇಲೆ ನಾವು ತಲೆ ಸ್ನಾನ ಮಾಡ್ತೀವಲ್ಲ, ತಲೆ ಸ್ನಾನ ಮಾಡಿ ಆದಮೇಲಾದರೂ ನೀವು ಇದನ್ನ ಹಾಕ್ಕೊಂಡು ನೀವು ಹಾಗೆ ಬಿಡ್ತೀನಿ ಅಂತ ಅನ್ನೋದಾದ್ರೆ ತಲೆ ಸ್ನಾನ ಮಾಡಿ ಆದಮೇಲೆ ಇದನ್ನು ಹಾಕ್ಕೊಂಡು 1 ಚಮಚ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲ ಅಂತ ಅಂದರೆ ನೀವು ಮೊದಲಿಗೆ ತಲೆ ಸ್ನಾನ ಮಾಡ್ತಿರ್ತೀರಲ್ಲ, ಅವಾಗಲೇ ಮೊದಲಿಗೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಇದೇ ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಅಥವಾ 5 ನಿಮಿಷ ಬಿಟ್ಟು ಆದಮೇಲೆ ನೀವು ಪೂರ್ತಿಯಾಗಿ ಹೇರ್ ವಾಶನ್ನು ಮಾಡ್ಕೊರಿ. ಆದರೆ ಯಾವುದೇ ರೀತಿ ಶಾಂಪೂ ಆಗಲಿ ಮತ್ತು ಏನನ್ನೂ ಇಲ್ಲಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಹಚ್ಚಿದೇನೆ ಒಂದು ತಲೆ ಸ್ನಾನ ಮಾಡ್ಕೊಂಡು ಬರ್ರಿ. ನಂತರ 48 ಗಂಟೆಗಳ ಕಾಲ ಬಿಟ್ಟು ಆದಮೇಲೆ ನೀವು ನೀವು ಇಲ್ಲಿ ಶಾಂಪೂ ಕಂಡೀಷನ್ ಏನಿದ್ರು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಚೆನ್ನಾಗಿ ಹೇರ್ ಆಗಿದಾವೆ ಅಂದರೆ, ನಾವು ಈಗ ಶಾಂಪೂ ಹಾಕಿದಾಗ ಯಾವ ರೀತಿ ನಮ್ಮ ಶಾಂಪೂ ಹಾಕಿ ನಾವು ಕಂಡೀಷನ್ ಹಾಕಿದಾಗ ಎಷ್ಟು ಸಾಫ್ಟ್ ಆಗಿ ಆಮೇಲೆ ಶೈನ್ ಆಗಿರ್ತಾವಲ್ಲ ಹೇರ್ಸು, ಆ ರೀತಿ ನಮ್ಗೆ ಇಲ್ಲಿ ಹೇರ್ಸು ಶೈನು ಆಗಿದಾವೆ ಮತ್ತು ಸಾಫ್ಟ್ ಆಗಿದಾವೆ. ನೀವು ಇದನ್ನ ಒಂದು ಸರ್ತಿ ನೀವು ಈ ಒಂದು ಹೇರ್ ಡೈನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಸುಮ್ಮನೆ ಹೇಳಂಗಿಲ್ಲ. ನಾನು ನಿಜವಾಗ್ಲೂ ಅದನ್ನು ಫೀಲ್ ಮಾಡಿ ಆದಮೇಲೆ ನಿಮ್ಮ ಎದುರಿಗೆ ನಾನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಹೇರ್ ಡೈನ ನೀವು ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಒಂದು ಸರ್ತಿ ಈ ಡೈನ ನೀವು ಟ್ರೈ ಮಾಡಿದರೆ ಈ ಒಂದು ಹೇರ್ ಡೈಯ ಫ್ಯಾನ್ ಆಗಿ ಹೋಗ್ಬಿಡ್ತೀವಿ ನೀವು. ಅಷ್ಟು ಚೆನ್ನಾಗಿರುವಂಥ ಒಂದು ನಮ್ಮ ಹೇರ್ಸನ್ನು ಇದು ಕಪ್ಪು ಮಾಡೋದಷ್ಟೇ ಅಲ್ಲ, ಹೇರ್ಸನ್ನು
ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ಡ್ಯಾಂಡ್ರಫನ್ನು ಹೋಗಲಾಡಿಸ್ತೈತಿ, ಹೇರ್ ಫಾಲನ್ನು ಕಡಿಮೆ ಮಾಡ್ತೈತಿ. ಇನ್ನೂ ಏನೆಲ್ಲ ಬೇಕು ನಮಗೆ ಈ ಒಂದು ಹೇರ್ ಡೈಯಿಂದ ಇಷ್ಟೊಂದು ಬೆನಿಫಿಟ್ಸ್ ಐತಿ ಅಂತ ಅಂದರೆ ಯಾಕೆ ನೀವು ಮನೆಯಾಗಿ ಈ ಒಂದು ಹೇರ್ ಡೈನ ಟ್ರೈ ಮಾಡಿ ನೋಡಬಾರ್ದು. ಮತ್ತು ಈ ಒಂದು ಕೆಮಿಕಲ್ ಇರುವಂಥ ಹೇರ್ ಡೈಗಳನ್ನ ಬದಿಗಿಟ್ಟು ಈ ರೀತಿಯಾಗಿರುವಂಥ ಹೋಮ್ ಮೇಡ್ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಿಮ್ಮ ಹೇರ್ಸನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆಗಿರಲಿ. ಪೂರ್ತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.